ಶ್ರೀ ಗುರುಭ್ಯೋ ನಮಃ. ಈ ಜೀವ ಮುಖ್ಯ ಪ್ರಾಣಲಿಂಗಾನ್ನೇತಿ ಚೆನ್ನ ಅಂತ ಏನು ಸೂತ್ರ ಇದೆ, 31ನೇ ಸೂತ್ರ, ಅದರ ತತ್ವಪ್ರಕಾಶಕ ನಾವು ನೋಡಲಿಕ್ಕೆ ತೊಡಗಿದ್ದೇವೆ. ಅದರಲ್ಲಿ ಆಕ್ಷೇಪಾಂಶವನ್ನು ಕಳೆದ ದಿವಸ ನೋಡಿ ಮುಗಿಸಿದ್ದೇವೆ. ಈಗ ಪರಿಹಾರಾಂಶವನ್ನು ನೋಡಬೇಕಾಗಿದೆ. ನ ಅಂತ ಆ ಮಾತಿನಿಂದ ಪರಿಹಾರಾಂಶವನ್ನು ತೋರಿಸ್ತಾ ಇದ್ದಾರೆ. ತಸ್ಮಾನ್ನೇತಿ ಚೇನ್ನ ಅಂತ ಆಚಾರ್ಯರ ಭಾಷ್ಯವಾಕ್ಯ. ಅಂತರ್ಬಹಿಃ ಸರ್ವಗತತ್ವೇನ ಇತಿ ಉಪಾಸ ತ್ರೈವಿಧ್ಯಾತ್ ಇಹ ಆಶ್ರಿತತ್ವಾಚ್ಚ ಅಂತ ಆಚಾರ್ಯರ ವಾಕ್ಯ. ವಿಷ್ಣುರೇವ ಅಯಂ ಪ್ರಾಣಃ ನ ಜೀವಾದಿ. ಇಲ್ಲಿ ಪ್ರಾಣ ಶಬ್ದದಿಂದ ವಾಚ್ಯನಾದವನು ವಿಷ್ಣುವೇ ಆಗಬೇಕು, ಹೊರತು ಜೀವನ ಮತ್ತಾರೂ ಅಲ್ಲ. ಮತ್ತೆ ಅಲ್ಲಿ ನಮಗೆ ಪ್ರಶ್ನೆ ಬರ್ತದೆ, ಈಗಾಗಲೇ ಸಹಜವಾಗಿ ಪ್ರಶ್ನೆ ಬರ್ತದೆ. ಈ ಜೀವನಿಗೆ ಸಂಬಂಧಪಟ್ಟ ಲಿಂಗಗಳನ್ನ ಮತ್ತೆ ಮುಖ್ಯ ಪ್ರಾಣನಿಗೆ ಸಂಬಂಧಪಟ್ಟ ಲಿಂಗಗಳನ್ನು ತೋರಿಸಿದ್ದೀವಿ. ಆ ಲಿಂಗಗಳನ್ನು ವಿಷ್ಣುವಿನಲ್ಲಿ ಸಮನ್ವಯಿಸಲಿಕ್ಕೆ ಬರೋದಿಲ್ಲ. ನೀವು ಅದು ಹೇಗೆ ವಿಷ್ಣುವನ್ನೇ ಈ ಪ್ರಾಣಶಬ್ದ ವಾಚ್ಯ ಅಂತ ಹೇಳ್ತೀರಿ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಕೊಡುವ ವಾಕ್ಯ ಲಿಂಗಾನಾಂ ಅಂತ. ಆ ಲಿಂಗಗಳೇನಿವೆ, ನೀವು ಹೇಳುವ ಲಿಂಗಗಳು, ಅವುಗಳನ್ನು ತದಂತರ್ಯಾಮಿ ಭಗವದ್ ವಿಷಯತ್ವ ಉಪಪತ್ತೇ. ಜೀವರೊಳಗಿರುವ ಮುಖ್ಯ ಪ್ರಾಣನೊಳಗಿರುವ ಅಂತರ್ಯಾಮಿಯಾದ ವಿಷ್ಣು ಏನಿದ್ದಾನೆ ಅವನಿಗೆ ಆ ಲಿಂಗಗಳು ಸಲ್ಲುತ್ತವೆ ಅಂತ ನಾವು ಅದನ್ನು ಸಮರ್ಥನೆ ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ಜೀವನೋ ಮುಖ್ಯ ಪ್ರಾಣನೋ ಇಲ್ಲಿ ಪ್ರಾಣ ಶಬ್ದದಿಂದ ವಾಚ್ಯರಲ್ಲ. ಕಿಮರ್ಥಂ ಅಂತರ್ಯಾಮಿ ಕಥನಂ, ಅಂತರ್ಯಾಮಿಯನ್ನು ಹೇಳಬೇಕು ಅಂತ ಹೊರಟಿದ್ದೀರಿ, ಅದು ಯಾಕೆ ಹಾಗೆ ಮಾಡ್ತೀರಿ ಇತಿ ಚೇತ್. ಅದಕ್ಕೆ ಉತ್ತರ ಕೊಡ್ತಾರೆ. ಅಂತರಾದಿ ಭೇದೇನ ಭಗವದ್ ಉಪಾಸನಸ್ಯ ತ್ರೈವಿಧ್ಯಾತ್. ಭಗವಂತನ ಉಪಾಸನೆ ಅಂತನ್ನೋದು ಮೂರು ರೀತಿಯಾಗಿದೆ. ಅಂತರುಪಾಸನೆ, ಬಹಿರುಪಾಸನೆ ಇತ್ಯಾದಿ ರೂಪವಾಗಿ ಅದನ್ನು ಹೇಳ್ತಾರೆ ಮುಂದೆ. ಮೂರು ರೀತಿಯಾಗಿದೆ. ಏತತ್ ಪ್ರಕರಣೆ ತತ್ರೈವಿಧ್ಯಸ್ಯ ಉಕ್ತತ್ವಾಚ್ಚ. ಇಲ್ಲಿ ಅಂತರಾದಿ ಭೇದೇನ ಭಗವದ್ ಉಪಾಸನಸ್ಯ ತ್ರೈವಿಧ್ಯಾತ್ ಅಂತ ಏನಿದೆಯಲ್ಲ, ಇದು ಜನರಲ್ ಸ್ಟೇಟ್ಮೆಂಟ್. ಸರ್ವತ್ರ ಎಲ್ಲ ಕಡೆನೂ ಎಲ್ಲ ಶಾಸ್ತ್ರಗಳಲ್ಲಿಯೂ ಎಲ್ಲ ಸಾಧಕರನ್ನು ನಾವು ಪರಿಗಣನೆಗೆ ತಗೊಂಡಾಗ ಒಟ್ಟಾರೆ ಉಪಾಸನೆ ಅಂತನ್ನೋದು ಅಂತರುಪಾಸನೆ, ಬಹಿರುಪಾಸನೆ ಮತ್ತೆ ಸರ್ವತ್ರ ಉಪಾಸನೆ ಅಂತ ಈ ಥರ ಮೂರು ರೀತಿಯಾಗಿದೆ. ಅದಲ್ಲದೆ ಈ ಪ್ರಕರಣದಲ್ಲಿಯೂ ಕೂಡ ಅದನ್ನು ಹೇಳಿದ್ದಾರೆ ಅಂತನ್ನೋದು ಮುಂದಿನ ವಾಕ್ಯದ ಅರ್ಥ. ಸಾಮಾನ್ಯವಾಗಿ ಸರ್ವಶಾಸ್ತ್ರಗಳನ್ನು ಪರಿಗಣನೆ ಮಾಡಿದಾಗೆಲ್ಲ ಇದೇ ಥರ ಬರ್ತದೆ ಅಂತನ್ನೋದು ಒಂದು ಮಾತು. ಏತತ್ ಪ್ರಕರಣೆ ತತ್ರೈವಿಧ್ಯಸ್ಯ ಉಕ್ತತ್ವಾಚ್ಚ. ಈ ಪ್ರಕರಣದಲ್ಲಿಯೂ ಅದನ್ನು ಹೇಳಿದ್ದಾರೆ. ಆದ್ರಿಂದಲೂ ಕೂಡ ಈ ಥರ ಎಲ್ಲ ಮುಖ್ಯ ಪ್ರಾಣನಲ್ಲಿ ಮತ್ತೆ ಜೀವನಲ್ಲಿ ಹೀಗೆಲ್ಲ ಅದನ್ನು ಪ್ರಯೋಗ ಮಾಡ್ತಿರ್ತಾರೆ. ಈಗ ಅಂತರ್ಬಹಿಃ ಸರ್ವಗತತ್ವೇನ ಆಚಾರ್ಯರ ಭಾಷ್ಯವಾಕ್ಯ. ಅಂತರ್ಗತತ್ವೇನ ಬಹಿರ್ಗತತ್ವೇನ ಸರ್ವಗತತ್ವೇನ ಇತಿ ಉಪಾಸ ತ್ರೈವಿಧ್ಯಾತ್. ಉಪಾಸನೆಯೇ ಮೂಲಭೂತವಾಗಿ ಫಂಡಮೆಂಟಲಿ ಮೂರು ವಿಧವಾಗಿದೆ. ಇಹ ಆಶ್ರಿತತ್ವಾಚ್ಚ. ಈ ಪ್ರಕರಣದಲ್ಲಿಯೂ ಅದನ್ನು ಹೇಳಿದ್ದಾರೆ ಕೂಡ ಅಂತ ಹೀಗಾದರ ತಾತ್ಪರ್ಯ. ಅತ್ರ ಉಪಾಸ ತ್ರೈವಿಧ್ಯ ಮುಚ್ಯತೆ ಇತ್ಯತ್ರ ಕಿಂ ಲಿಂಗಂ. ಸರಿ, ಈಗ ನಮಗೆ ಆ ವಾಕ್ಯಗಳನ್ನು, ಉಪನಿಷತ್ತಿನ ವಾಕ್ಯಗಳನ್ನು ನೋಡಿದರೆ ಮೂರು ವಿಧವಾದ ಉಪಾಸನೆಗಳನ್ನು ಹೇಳಿದ್ದಾರೆ ಅಂತ ಏನು ಕಾಣಿಸೋದಿಲ್ಲ. ಅದು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಅದೇನು ಮೂರು ಥರದ ಉಪಾಸನೆಗಳನ್ನು ಹೇಳಿದ್ದಾರೆ ಅಂದಕ್ಕೆ ಏನು ಕಿಂ ಲಿಂಗಂ, ಕಿಂ ಪ್ರಮಾಣಂ ಅಂತ ಇಲ್ಲಿ ಅರ್ಥ. ಕೆಲವು ಕಡೆ ಹಿಂದೆ ಲಿಂಗಾನಾಮದ ಬಂದಲ್ಲಿ ಅಲ್ಲಿ ಲಿಂಗಗಳು ಅಂದರೆ ಆ ವ್ಯಕ್ತಿಯನ್ನ ಹೇಳಲಿಕ್ಕೆ ಬೇಕಾದಂಥ ಅವನ ವಿಶೇಷಣಗಳು ಅಂತ ಅರ್ಥ. ಇಲ್ಲಿ ಲಿಂಗಂ ಅಂದರೆ ಪ್ರಮಾಣಂ ಅಂತ ಅರ್ಥ. ಮೂರು ಥರದ ಉಪಾಸನೆಗಳನ್ನು ಹೇಳಿದ್ದಾರೆ ಅನ್ಲಿಕ್ಕೆ ಕಿಂ ಲಿಂಗಂ ಕಿಂ ಪ್ರಮಾಣಂ ಅಂತ. ಅದಕ್ಕೆ ಉತ್ತರ ಕೊಡ್ತಾರೆ ಮುಂದೆ. ಸ ಏತಮೇವ ಸೀಮಾನಂ ವಿದಾರ್ಯ ಏತಯ ದ್ವಾರ ಪ್ರಾಪದ್ಯತ ಅಂತ. ಇದೆಲ್ಲವೂ ಮುಂದೆ ಬರುವಂಥ ಮೂರೂ ವಾಕ್ಯಗಳು ಕೂಡ ಐತರಿ ಉಪನಿಷತ್ತಿನ ವಾಕ್ಯಗಳೇ. ಐತರಿ ಉಪನಿಷತ್, ಐತರಿ ಆರಣ್ಯಕದ ಆ ಮೂರು ಕಡೆ ಬೇರೆ ಬೇರೆ ಕಡೆ ಬರುವಂಥ ವಾಕ್ಯಗಳು. ಸ ಏತಮೇವ ಸೀಮಾನಂ ಅಂತ ಅದಕ್ಕೇನರ್ಥ? ಸ ಏತಮೇವ ಸೀಮಾನಂ ವಿದಾರ್ಯ ಏತಯ ದ್ವಾರ ಪ್ರಾಪದ್ಯತ ಅಂತಿದೆಯಲ್ಲ, ಅದಕ್ಕೆ ಹೀಗರ್ಥ. ಸಹ ಆ ಭಗವಾನೇವ, ಭಗವಂತನೇ, ಏತಮೇವ ಅಂತಂದ್ರೆ ಮಸ್ತಕ ಸೀಮಾನಂ ವಿದಾರ್ಯ, ನಮ್ಮ
ಮಸ್ತಕದ ಬ್ರಹ್ಮರಂಧ್ರವನ್ನು ಸೀಳಿಕೊಂಡು ಏತಯ ದ್ವಾರ, ಈ ಸುಷುಮ್ನಯ, ಏತಯ ದ್ವಾರ ಅಂದರೆ ಈ ದ್ವಾರದ ಮೂಲಕ ಅಂತ ಅರ್ಥ, ಸುಷುಮ್ನಾದ ಮೂಲಕ ಹೃದಯಂ ಪ್ರಾಪ್ತಃ ಇತಿ ಅಂತರುಪಾಸನೆಯ ಉಚ್ಯತೆ, ಹೃದಯದಲ್ಲಿ ಬಂದು ಪ್ರತಿಷ್ಠಿತನಾಗಿದ್ದಾನೆ ಅಂತ ಆ ಅಂತರುಪಾಸನೆಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಇದು ಚತುರ್ಮುಖ ಬ್ರಹ್ಮನ ಶರೀರದ ಪ್ರವೇಶ ವಿಷ್ಣು ಮಾಡಿದ್ರ ಬಗ್ಗೆ ಅಲ್ಲಿ ವರ್ಣನೆ ಮಾಡ್ತಿದ್ದಾರೆ. ಚತುರ್ಮುಖ ಬ್ರಹ್ಮನ ತಲೆಯ ಮಧ್ಯಭಾಗವನ್ನು ಸೀಳಿ ಸುಷುಮ್ನಾ ನಾಡಿಯಿಂದ, ಅದನ್ನೇ ಬ್ರಹ್ಮರಂಧ್ರ ಅಂತ ನಾನು ಹೇಳಿದೆ, ಹೃದಯವನ್ನು ಪ್ರವೇಶ ಮಾಡಿದ್ದಾನೆ ಅಂತ. ಇದು ಯಾಕೆ ಈ ಥರ ವರ್ಣನೆ ಮಾಡಿದ್ದಾರೆ ಅಂದರೆ, ಈಗಾಗಲೇ ಪ್ರಪದ, ಊರು ಇತ್ಯಾದಿಗಳ ಬಗ್ಗೆ ವರ್ಣನೆ ಬಂದಿದೆ. ಪ್ರಪದಗಳ ಮೂಲಕ ಪ್ರವೇಶ ಮಾಡಿ, ಪ್ರಪದ ಅಂದರೆ ಪಾದಾಗ್ರ, ಅಲ್ಲಿಂದ ಪ್ರವೇಶ ಮಾಡಿ ಹೃದಯ ಗುಹೆಯಲ್ಲಿರುವ ಭಗವಂತ ಈಗ ಆ ಹೃದಯ ಗುಹೆಯಲ್ಲಿ ಪ್ರವೇಶಿಸಿದಂಥ ಈಗಾಗಲೇ ಇರುವಂಥ ರೂಪಗಳಿವೆ, ವ್ಯಾಸ, ಕೃಷ್ಣ, ಕಪಿಲ ಮೊದಲಾದ ರೂಪಗಳು. ಅವುಗಳನ್ನು ತನ್ನ ಪುರುಷ ಮೊದಲಾದ ತನ್ನ ಪುರುಷ ರೂಪದ ಸ್ವರೂಪ ಅವೆಲ್ಲ ಹೇಗಿವೆ, ವ್ಯಾಸ, ಕಪಿಲ ಮೊದಲಾದ ರೂಪಗಳು ಅಂದರೆ ಸರ್ವತ್ರ ವ್ಯಾಪ್ತವಾಗಿವೆ, ಗುಣಪೂರ್ಣವಾಗಿವೆ ಅಂತ ಭಗವಂತ ತನ್ನ ರೂಪಗಳನ್ನೇ ತಾನು ತಿಳಿದ. ಅವನು ಹೊಸದಾಗಿ ತಿಳಿದದ್ದಲ್ಲ, ತನ್ನ ರೂಪಗಳು ಹೇಗಿವೆ ಅನ್ನೋದು ಅವನಿಗೆ ಅರಿವಿನಲ್ಲಿದೆ ಅಂತ ಹೀಗಾದ್ರ ಅರ್ಥ. ಇದನ್ನು ಯಾಕೆ ಹೇಳಿದ್ದಾರೆ ಅಂದರೆ ಉಪಾಸನೆಗಾಗಿ ಹೇಳಿದ್ದಾರೆ. ಹೃದಯದ ಒಳಗಡೆ ಇರುವ ಭಗವಂತನ ರೂಪದ ಉಪಾಸನೆಗಾಗಿ ಹೇಳಿದ್ದಾರೆ. ಹೀಗೆ ಐತರೇಯ ಉಪನಿಷತ್ತಿನಲ್ಲಿ ಮೊದಲೇ ಆ ಪ್ರಪದ ಅಂದರೆ ಪಾದಾಂಗ್ರದ ಮೂಲಕ ಬಂದಿರುವಂತಹ ಭಗವಂತನ ರೂಪಗಳೇನಿವೆ, ಅವು ವ್ಯಾಸ, ಕಪಿಲ ಇತ್ಯಾದಿ ರೂಪಗಳು, ಅವು ಹೃದಯ ಗುಹೆಯಲ್ಲಿವೆ. ಅವನ್ನ ಸರ್ವತ್ರ ವ್ಯಾಪ್ತ, ಗುಣಪೂರ್ಣ ಅಂತ ಹೀಗೆ ಭಗವಂತ ತಿಳಿದ ಅಂತೇನು ಬಂದಿದೆಯಲ್ಲ, ಈಗ ತತ್ವ ಪ್ರಕಾಶಕವಾದ ವಾಕ್ಯ ಓದ್ತಿದ್ದಾನೆ. ಭಗವಾನೇವ ಏತಮಂ ಮಸ್ತಕ ಸೀಮಾನಂ ವಿದಾರ್ಯ. ಸೀಮಾ ಅಂದರೆ ಪ್ರದೇಶ, ಮಸ್ತಕ ಅಂದರೆ ತಲೆ, ಸೀಮಾ ಅಂದರೆ ಬೌಂಡ್ರಿ ಅಂದರೆ ಪ್ರದೇಶ ಅಂತ ಅರ್ಥ. ಅಲ್ಲಿ ಏತಯ ದ್ವಾರ ಸುಷುಮ್ನಯ ಹೃದಯಂ ಪ್ರಾಪ್ತಃ. ಈ ಏತಯ ದ್ವಾರ ಅಂದರೆ ಸುಷುಮ್ನಯ ಅಂತ ಅರ್ಥ. ಉಪನಿಷತ್ತಿನಲ್ಲಿ ಏತಯ ದ್ವಾರ ಅಂತಿದೆ. ಏತಯ ದ್ವಾರ ಅನ್ನೋದಕ್ಕೆ ಸುಷುಮ್ನಯ ಅಂತ ಅರ್ಥ ವಿವರಣೆ ಮಾಡುತ್ತೆ ಚೈತನ್ಯರು. ಹೃದಯದಲ್ಲಿ ಬಂದು ಕೂತಿದ್ದಾನೆ ಅಂತ ವರ್ಣನೆ ಮಾಡಿದಾರಲ್ಲ, ಇದು ಅಂತರುಪಾಸನೆ, ಒಳಗಿರುವ ಭಗವಂತನ ರೂಪದ ಉಪಾಸನೆ ಇದು. ಸಹ ಪ್ರಾಗ್ ಅಂತಸ್ಥಃ ಭಗವಾನೇವ, ಒಳಗಿರುವ ಭಗವಂತನೇ ಏತಂ ಪ್ರಾಪ್ತಂ ಪುರುಷಂ, ತನ್ನ ಆ ರೂಪವನ್ನು, ಏತಂ ಪ್ರಾಪ್ತಂ ಪುರುಷಂ ವ್ಯಾಸ ಕಪಿಲಾದಿ ರೂಪವನ್ನು ತತಮಂ, ಅದು ಎಲ್ಲ ಕಡೆಯೂ ಕೂಡ ವ್ಯಾಪ್ತವಾಗಿದೆ. ತತಮಂ ಬ್ರಹ್ಮ ಅಪಶ್ಯತ್ ಇತಿ ಸರ್ವಗತ ಉಪಾಸನಾರ್ಥ ಮುಚ್ಯತೆ. ಭಗವಂತನೇ ತನ್ನ ರೂಪಗಳನ್ನು ಸರ್ವಗತ ಅಂತ ಪರಿಗಣನೆ ಮಾಡಿರುವಾಗ ನಾವು ಕೂಡ ಅವುಗಳನ್ನು ಸರ್ವಗತ ಎಂಬುದಾಗಿ ತಿಳಿಯಬೇಕು. ಕೆಲವರು ತಿಳಿಬೇಕು, ಕೆಲವರು ಆ ಥರ ಉಪಾಸನೆ ಮಾಡಬೇಕು. ಸರ್ವಗತತ್ವ ಉಪಾಸನೆ ಎಲ್ರಿಗೂ ಇಲ್ಲ. ಕೆಲವರು ಅದನ್ನು ಕೇವಲ ತಿಳ್ಕೋಬೇಕು, ಕೆಲವರು ಅದನ್ನು ಉಪಾಸನೆ ಮಾಡಬೇಕು ಅಂತ ಅದರ ಅರ್ಥ. ಅಂತೂ ಅದು ಯಾರ್ಯಾರಿಗೆ ಯಾವ್ಯಾವ ಥರದ ಉಪಾಸನೆ ಸಾಧ್ಯವೋ ಅದನ್ನು ಅವ್ರು ಮಾಡಬೇಕು ಅಂತ ಅದರ ತಾತ್ಪರ್ಯ. ಇಲ್ಲಿ ತತಮಂ ಅಂತಿದೆ ನೋಡಿ. ಅದೇನು ತತಮಂ ಅಂದರೆ ತಮಂ ಅಂತ. ತತ ಅಂದರೆ ತನು ವಿಸ್ತಾರೇನ ಧಾತುವಿನ ಕಪ್ತ ಪ್ರತ್ಯಯ, ಅದರ ಮೇಲೆ ತಮ ಅಂತ ಸೂಪರ್ಲೇಟಿವ್ ಡಿಗ್ರಿ. ತಮ ಅಂತ 4 ಅಕ್ಷರದ ಶಬ್ದ ಆಗ್ತದೆ. ಆದರೆ ಅಲ್ಲಿ ಸಮಾನೇ ಲೋಪ ಅಂತ ಹೇಳಿ ಒಂದು ಅಕ್ಷರ ಲುಪ್ತ ಆಗ್ತದೆ, ತತಮಂ ಅಂತ ಹೀಗಾಗಿರ್ತದೆ. ಅದರಿಂದ ಈಗ ತನು ವಿಸ್ತಾರೇ ಧಾತುವನ್ನು ಇಟ್ಟುಕೊಂಡು ತಮ ಅಂತ ಮಾಡುವುದು ಏನಿದೆಯಲ್ಲ, ಆ ತತ ಅಂತ ಅನ್ನೋದ್ರದೇ ಸಂಕ್ಷಿಪ್ತ ರೂಪ ತ ಅಂತ. ಅನೇಕ ಕಡೆ ನಾವು ಇದನ್ನು ನೋಡಿದ್ದೀವಿ. ಅಧಿಕ ಅನ್ನೋದ್ರ ಸಂಕ್ಷಿಪ್ತ ರೂಪ ಅ, ಹಾಗೆ ತತ ಅನ್ನೋದ್ರ ಸಂಕ್ಷಿಪ್ತ ರೂಪ ತ. ಮೊದಲನೇ ತ ಅನ್ನೋದ್ರಿಂದ ತತ ಅನ್ನೋದು ಸೂಚಿತ ಆಯಿತು, ತಮ ಅನ್ನೋದ್ರಿಂದ ಸೂಪರ್ಲೇಟಿವ್ ಡಿಗ್ರಿಯೇ ಸೂಚಿತ ಆಯಿತು. ಹೀಗಿದು ಬಹಿರುಪಾಸನೆ, ಸರ್ವಗತತ್ವ ಉಪಾಸನೆಗಾಗಿ. ಮಹಿದಾಸ ಐತಿ ಬಹಿರುಪಾಸನಾರ್ಥ ಮುಚ್ಯತೆ. ಮಹಿದಾಸ ಎಂಬುದಾಗಿ ಏನು ವರ್ಣನೆ ಮಾಡಿದಾರಲ್ಲ, ಅದು ಬಹಿರುಪಾಸನೆಗಾಗಿ. ಯಾಕೆ ಬಹಿರುಪಾಸನೆಗಾಗಿ ಅಂದರೆ, ಮಹಿದಾಸ ಎಂಬ ರೂಪದಿಂದ ಇತರಾ ದೇವಿಯ ಮಗನಾಗಿ, ವಿಶಾಲ ಎಂಬ ಪ್ರಜಾಪತಿಯ ಮಗನಾಗಿ ಅವನು ಹುಟ್ಟಿದ. ಆದ್ರಿಂದ ಅಲ್ಲೇ ಮುಂದೆ ಇನ್ನೊಂದು ವೇದವಾಕ್ಯ ಇದೆ ಐತರೇಯ ಉಪನಿಷತ್ತಿಂದೆ. ಏತದ್ಧಸ್ಮ ವೈ ತದ್ವಿದ್ವಾನಾಹ ಮಹಿದಾಸ ಐತರೇಯ. ಇದು ಆಪಾಯಿತಿ ಆಪಯಿತಿ ಅಂತ ಹೀಗೆ ಇದರಲ್ಲಿ ಬಂದಿದೆ ಉಪನಿಷತ್ತಿನಲ್ಲಿ. ಇದೆಲ್ಲವನ್ನು ಕೂಡ ವಿದ್ವಾನ್,
ಜ್ಞಾನಿಯಾದ ಐತರೇಯ ಇತರಾದೇವಿಯ ಮಗನಾದ ಮಹಿದಾಸಃ ಮಹಿದಾಸನು ಇದೆಲ್ಲವನ್ನು ತಿಳಿದ, ಹೀಗೆ ಅದನ್ನೆಲ್ಲವನ್ನು ಭಾವಿಸಿದ ಅಂತ ಅದರ ತಾತ್ಪರ್ಯ. ವಿದ್ವಾನ್ ಅಂದ್ರೆ ಜ್ಞಾನಿಯಾದಂತ ಅರ್ಥ, ಅಥವಾ ಏತದ್ಧ ವಿದ್ವಾನ್ ಇದನ್ನೆಲ್ಲವನ್ನು ತಿಳಿದವನು ಅಂತ ಹೀಗೆ ಅದರ ಅರ್ಥ. ಅದರ ಮೇಲಿಂದ ಅದು ಇವು ಉಪನಿಷತ್ತಿನಲ್ಲಿ ಬೇರೆ ಬೇರೆ ಕಡೆ ಬಂದಿರೋದು. ಸ ಏತಮೇವ ಪುರುಷಂ ಬ್ರಹ್ಮ ತತಮಂ ಅಪಶ್ಯತ್. ತತಮಂ ಬ್ರಹ್ಮ ಪುರುಷಂ ಅಪಶ್ಯತ್. ಸಹ ಅಂತ ಕರ್ತೃ ಅದಕ್ಕೆ. ಏತಮೇವ ಪುರುಷಂ ತತಮಂ ಬ್ರಹ್ಮ ಅಂತ ಬ್ರಹ್ಮ ಅಂತ ಅನ್ನೋದನ್ನು ಕೊನೆಗೆ ವಿಶೇಷವಾಗಿ ಇಟ್ಕೊಂಡು ಉಳಿದದನ್ನದಕ್ಕೆ ವಿಶೇಷಣವಾಗಿ ಮಾಡಿಕೊಂಡ್ರೆ ಪರಮಾತ್ಮ ತನ್ನ ರೂಪಗಳನ್ನು ವ್ಯಾಪ್ತ ಎಂಬುದಾಗಿ ತಿಳಿದ ಅಂತ ಇಷ್ಟ ಅರ್ಥ ಆಗ್ತದೆ. ಅದಕ್ಕೆ ಪ್ರಶ್ನೆ ಮಾಡ್ತಾರೆ, ಇಲ್ಲಿ ಇದರೆಲ್ಲವನ್ನು ಉಪಾಸನೆಗಾಗಿ ಹೇಳಿದ್ದು ಅಂತ ಯಾಕೆ ಹೇಳಬೇಕು? ನಚವಾಚ್ಯ ಮಾತ್ರ ಸ್ವರೂಪ ಮಾತ್ರ ಮುಚ್ಚತೆ. ಕೇವಲ ಭಗವಂತನ ಸ್ವರೂಪವನ್ನು ವರ್ಣನೆ ಮಾಡಿದ್ದಾರೆ ಹೊರತು ಉಪಾಸನೆಗಾಗಿ ಇದನ್ನೆಲ್ಲ ಹೇಳಿದ್ದು ಅಂತ ಯಾಕೆ ಹೇಳಬೇಕು ಅಂತ ಒಂದು ಜಿಜ್ಞಾಸೆ ಬರ್ತದೆ. ಅದಕ್ಕೆ ಉತ್ತರ ಹೇಳ್ತಾರೆ, ಉಪಾಸಾಂಬಿನ ಉಕ್ತಿ ಪ್ರಯೋಜನ ಅಭಾವ. ಸುಮ್ಮನೆ ಎಲ್ಲರೂ ವರ್ಣನೆ ಮಾಡುವುದು ಅಂದರೆ ಆ ವರ್ಣನೆಯಿಂದ ಏನು ಉಪಯೋಗ? ಆ ವರ್ಣನೆಯನ್ನು ನಾವು ತಿಳಿದು ಆ ಭಗವಂತನ ಸ್ವರೂಪವನ್ನು ತಿಳಿದು ಯಥಾಯೋಗ್ಯವಾಗಿ ಉಪಾಸನೆ ಮಾಡುವುದೇ ಮುಖ್ಯ. ಯಾರು ಹೃದಯ ಗುಹಾಂತರ್ವರ್ತಿಯಾಗಿ ಭಗವಂತನ ಉಪಾಸನೆ ಮಾಡ್ತಾರೆ, ಕೆಲವರು ಸರ್ವಗತ ಅಂತ ಉಪಾಸನೆ ಮಾಡ್ತಾರೆ, ಕೆಲವರು ಬಹಿಹಿ ಉಪಾಸನೆ ಮಾಡ್ತಾರೆ. ಹೀಗೆ ಉಪಾಸನೆಯನ್ನು ಮಾಡಲಿಕ್ಕಾಗಿಯೇ, ಉಪಾಸನೆಯಲ್ಲಿ ನಮ್ಮನ್ನು ತೊಡಗಿಸ್ಲಿಕ್ಕಾಗಿಯೇ ಈ ಥರದ ವರ್ಣನೆಗಳೆಲ್ಲವೂ ಕೂಡ ಇರೋದು ಅಂತ ಅರ್ಥ. ಉಪಾಸನೆ ಇಲ್ಲದೇನೆ ಆ ಥರ ವರ್ಣನೆ ಮಾಡಿದ್ದಕ್ಕೆ ಯಾವುದೇ ಪ್ರಯೋಜನ ಇಲ್ಲ. ಗೀತಾ ಪ್ರಸ್ಥಾನದಲ್ಲಿ ಹೀಗೊಂದು ಮಾತು ಕೇಳಿ ಬರ್ತದೆ, ಅನಾದಿ ಯೋಗ್ಯತಾ ಭೇದಾತ್ ಪುಂಸಾಂ ದರ್ಶನ ಸಾಧನಂ ನಾನೈವ ಅಂತ. ಜೀವರೆಲ್ಲರೂ ಕೂಡ ಅನೇಕ ಹಿನ್ನೆಲೆಯವರಿದ್ದಾರೆ. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು ಅಂತ ಹೀಗೆಲ್ಲ. ಮತ್ತೆ ಪ್ರತಿಯೊಂದು ವರ್ಗದಲ್ಲಿಯೂ ಕೂಡ ಅನೇಕ ಹಿನ್ನೆಲೆ ಅವರಿಗಿದೆ. ಅವರ ಯೋಗ್ಯತೆಯೂ ಕೂಡ ಭಿನ್ನ ಭಿನ್ನವಾಗಿದೆ. ಹೀಗೆ ಯೋಗ್ಯತೆಯೂ ಭಿನ್ನ ಭಿನ್ನವಾಗಿರುವುದರಿಂದ ಅವರ ದರ್ಶನ ಸಾಧನವೂ ಕೂಡ ಅವರವರಿಗೆ ಅಪರೋಕ್ಷ ಜ್ಞಾನ ಆಗಲಿಕ್ಕೆ ಶ್ರವಣ ಮಾಡಿ ಮನನ ಮಾಡಿ ಏನು ಧ್ಯಾನ ಮಾಡಬೇಕಲ್ಲ, ಆ ಧ್ಯಾನವನ್ನು ಅವರು ಮಾಡಬೇಕಾದ್ದು ಕೆಲವರು ಸರ್ವಗತ ಎಂಬುದಾಗಿ ಭಗವಂತನನ್ನು, ಕೆಲವರು ಹೃದಯ ಗುಹಾಂತರ್ವರ್ತಿ ಅಂತ, ಕೆಲವರು ಬಹಿಹಿ ಉಪಾಸನೆ ಮಾಡಬೇಕಾಗ್ತದೆ. ಹೀಗೆ ಅವರವರ ಅಪರೋಕ್ಷ ಜ್ಞಾನ, ಅವರವರು ತಿಳಿಯಬೇಕಾದ ಸಂಗತಿಗಳೇ ಬೇರೆ ಇವೆ, ಮತ್ತೆ ಅವರವರು ಧ್ಯಾನ ಮಾಡಬೇಕಾದಂಥ ರೂಪಗಳು ಕೂಡ ಬೇರೆನೇ ಇವೆ ಅಂತ ಅದರ ತಾತ್ಪರ್ಯ. ನಹಿ ಮಹಿದಾಸಃ ಮುನಿತಯ ಉಚ್ಯತೆ. ಇಲ್ಲಿ ಮಹಿದಾಸನನ್ನ ಸುಮ್ಮನೆ ಮುನಿ ಅಂತ ಹೇಳಿ ಏನು ಉಪಯೋಗ ಇಲ್ಲ. ವೈಯರ್ಥಾದೇವ, ಅವನು ಮುನಿ ಅಂತ ಬರೇ ವರ್ಣನೆ ಮಾಡುವುದರಿಂದ ವಿಶೇಷ ಪ್ರಯೋಜನ ಏನೂ ಇಲ್ಲ. ಮಹಿದಾಸ ಅಂತ ಒಬ್ಬ ಋಷಿ ಅಂತ ತಿಳ್ಕೊಂಡು ಸಮಾಧಾನ ಪಡಬಹುದಷ್ಟೇ. ಆದರೆ ಮಹಿದಾಸನನ್ನು ವಿಷ್ಣು ಅಂತ ಹೇಳಿದ್ರಿಂದನೇ ಪ್ರಯೋಜನ ಇದೆ. ಆಗ ಅವ್ರು ಕೇಳ್ತಾರೆ, ಮಹಿದಾಸನನ್ನು ಕೇವಲ ಒಬ್ಬ ಮುನಿ ಅಂತ ಹೇಳಿದ್ರಿಂದ ಪ್ರಯೋಜನ ಇಲ್ಲ ಅಂತ ನೀವಂತೀರಿ, ಆದರೆ ಅವನನ್ನು ವಿಷ್ಣು ಅಂತ ತಿಳ್ಕೊಳ್ಳಿಕ್ಕೆ ಪ್ರಮಾಣಗಳು ಬೇಕಲ್ಲ, ಸ್ಪಷ್ಟವಾದ ಪ್ರಮಾಣಗಳು. ಬರೇ ಐತರೇಯ ಉಪನಿಷತ್ತನ್ನು ನೋಡಿದರೆ ಅವನು ವಿಷ್ಣು ಅಂತ ಗೊತ್ತಾಗೋದಿಲ್ವಲ್ಲ ಅಂತ ನಮ್ಮ ಪ್ರಶ್ನೆ ಬರುತ್ತೆ. ಅದಕ್ಕೆ ಮಹಿದಾಸಾಭಿರೋ ಯಜ್ಞೆ ಇತರಾಯಾಸ್ತಪೋಬಲಾತ್ ಸಾಕ್ಷಾತ್ ಸ ಭಗವಾನ್ ವಿಷ್ಣು ಯಸ್ತಂತ್ರಂ ವೈಷ್ಣವಂ ವ್ಯಧಾತ್ ಅಂತ ಬ್ರಹ್ಮಾಂಡ ಪುರಾಣದ ಮಾತನ್ನ ಹೇಳ್ತಾರೆ. ಭಗವಂತನೇ ಇತರಾದೇವಿಯ ತಪಸ್ಸಿಗೆ ಒಲಿದು ವಿಶಾಲ ಎಂಬ ಪ್ರಜಾಪತಿಯಿಂದ, ಅದು ಬೇರೆ ಕಡೆ ಬಂದದನ್ನ ನಾನು ಹೇಳಿದೆ ಅಷ್ಟೆ, ಇಲ್ಲಿ ವಿಶಾಲ ಅಂತ ಬಂದಿಲ್ಲ. ಭಗವಾನ್ ವಿಷ್ಣುವೇ ಸಾಕ್ಷಾತ್ತಾಗಿ ಮಹಿದಾಸಾಭಿರ ಯಜ್ಞೆ, ಮಹಿದಾಸ ಎಂಬ ಹೆಸರಿನಿಂದ ಹುಟ್ಟಿದ. ಯಾವ ಭಗವಂತ ಮುಂದೆ ವೈಷ್ಣವಂ ತಂತ್ರಂ, ತಂತ್ರಶಾಸ್ತ್ರವೊಂದನ್ನು ರಚನೆ ಮಾಡಿ ಅದರಲ್ಲಿ ಭಗವಂತನ ಮಹಿಮೆಯನ್ನ ಪ್ರತಿಪಾದನೆ ಮಾಡಿದ. ಹೀಗೆ ಪ್ರಮಾಣ ಇರೋದರಿಂದ ಇಲ್ಲಿ ಮಹಿದಾಸ ಅಂದರೆ ಕೇವಲ ಒಬ್ಬ ಮುನಿ ಅಂತ ಅರ್ಥ ಅಲ್ಲ, ಅದರಲ್ಲಿ ಯಾವ ಪ್ರಯೋಜನ ಇಲ್ಲ. ಮಹಿದಾಸ ಎಂಬ ಶಬ್ದದಿಂದ ವಿಷ್ಣುವನ್ನೇ ಹೇಳಿದಾಗ ಅವನ ಉಪಾಸನೆಯನ್ನು ನಾವು ಹೀಗೆ ಮಾಡಬೇಕು ಅಂತ ಇದು ಗೊತ್ತಾಗ್ತದೆ. ಭಗವಂತನ ಮಹಿದಾಸ ಎಂಬ ರೂಪ ಅದು ಕೃಷ್ಣರಾಮಾದಿ ರೂಪಗಳಂತೆ ಹೊರಗೆ ಸಂಚಾರ ಮಾಡಿದ ರೂಪ. ಆದ್ದರಿಂದ ಅದರ ಉಪಾಸನೆ ಅಂದರೆ ಅದು ಬಹಿರುಪಾಸನೆ. ಇನ್ನು ಭಗವಂತ ತನ್ನ ರೂಪಗಳನ್ನು ತಾನು ವ್ಯಾಪ್ತ ಅಂತ ಏನು ತಿಳಿದ ಅಂತ ಬಂದಿದೆ, ಅದು ವ್ಯಾಪ್ತ ರೂಪದ ಉಪಾಸನೆ. ಭಗವಂತನೇ ಅವುಗಳನ್ನು ವ್ಯಾಪ್ತ ಅಂತ ಪರಿಗಣಿಸಿದ್ರಿಂದ
ಕೆಲವು ದೊಡ್ಡ ಯೋಗ್ಯತೆಯವರು ಭಗವಂತನ ರೂಪಗಳನ್ನು ವ್ಯಾಪ್ತ ಎಂಬುದಾಗಿ ಉಪಾಸನೆ ಮಾಡ್ತಾರೆ. ಇನ್ನು ಹೃದಯದೊಳಗೆ ಪ್ರವೇಶ ಮಾಡಿದಂತ ಮೊದಲು ಬಂತಲ್ಲ, ಆ ಮೂಲಕ ಹೃದಯಾಂತರ್ವರ್ತಿಯಾದ ಭಗವಂತನ ಉಪಾಸನೆಯನ್ನು ಕೆಲವರು ಮಾಡ್ತಾರೆ ಅಂತ ತೋರಿಸಿಕೊಟ್ಟಾಗಾಯ್ತು. ತತ್ತದ ಉಪಾಸನಾ ಯೋಗ್ಯತೆಯಾಚ ಪುರುಷಾಣ, ಪುರುಷರು ಅಂದ್ರೆ ಸಾಧಕರು, ಅವರು ಅನೇಕ ಹಿನ್ನೆಲೆಯವರು ಇರೋದ್ರಿಂದ ತತ್ತದ ಉಪಾಸನಾ ಯೋಗ್ಯತೆಯ ಒಂದೊಂದು ಉಪಾಸನೆಗೆ ಒಬ್ಬೊಬ್ಬರು ಯೋಗ್ಯರಾಗಿರ್ತಾರೆ. ಅದರಿಂದ ಬೇರೆ ಬೇರೆ ಉಪಾಸನೆಗಳನ್ನು ಹೇಳ್ತಾರೆ. ಅದು ಹೇಗೆ, ಯಾರ್ಯಾರು ಯಾವ್ಯಾವ ಉಪಾಸನೆಗೆ ಅಂತ ಅನ್ನೋದನ್ನ ಮುಂದಿನ ಒಂದು ಬ್ರಹ್ಮಪುರಾಣದ ಮಾತಿನಲ್ಲಿ ಇನ್ನೂ ಸ್ಪಷ್ಟಪಡಿಸ್ತಾರೆ, ಇನ್ನೆರಡು ಶ್ಲೋಕದಲ್ಲಿ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.